ಸರ್ ಹುಣಸೂರು, ಮೈಸೂರು ಡಿಸ್ಟಿಕ್ಕು, ಬನ್ನಿಬೀದಿ. ಸರ್ ಒಳ್ಳೆಯದೇ. ಇವತ್ತು ಹಳ್ಳಿ ಕಾರ್ನ ಉಳಿಸ್ಬೇಕು ಅಂತ ಎಲ್ಲ ಯುವಕರೆಲ್ಲ ಹಳ್ಳಿ ಕಾರ್ ಉಳಿಸ್ಬೇಕು ಅಂದ್ಬಿಟ್ಟು ಯುವಕರೆಲ್ಲ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ಹಳ್ಳಿ ಕಾರ್ ಕಟ್ಟೋದೇ ಉತ್ತಮ. ಈಗ ಸರ್ ನಮ್ಮ ತಾತ ಅವ್ರ ಕಾಲದಿಂದನೂ ಕಟ್ತಾಯಿದ್ದೀವಿ. ನಮ್ಮ ತಾತ ಅವರು ಇದ್ದರು, ಅಲ್ಲಿಂದ ನಮ್ಮ ತಂದೆಯವರು. ಈಗ ನಾವು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಆಗ್ಲಿಂದನೂ ಮಾಡ್ತಾಯಿದ್ದೀವಿ. ನಮ್ಮ ತಾತವ್ರ ಕಾಲದಿಂದನೂ ನಾವು ಜೊತೆಲೇ ಮಾಡ್ಕೊಬರ್ತಾಯಿದ್ದೀವಿ. ನೋಡ್ಕೊಂಡು ಈಗಿನ ಓರಿಗಳು ಒಂದು ಚೆನ್ನಾಗಿದ್ದು. ಈಗ ಹೆಂಗೆ ಫುಡ್ಡು ನಮಗೂ ಎಲ್ಲ ಮೆಡಿಷನ್ ಫುಡ್ಡು ಇದ್ರ ಫುಡ್ ಆಗಿದೆ, ಹಂಗೂ ಅವಕ್ಕೂ ಈಗ ಆಗ ಜಮೀನಲ್ಲಿ ಸಿಗ್ತಿದ್ದು ಹುಲ್ಲನ್ನು ತಿಂತಿದ್ದು. ಈಗೇನಾಗಿದೆ ಅಂದರೆ ಜೋಳದ ಕಡ್ಡಿ ಮಾಮೂಲಿ ಈಗ ಮೆಡಿಷನ್ ಹಾಕಿ ಬೆಳೆಯೋಂಥ ಕಡ್ಡಿಗಳನ್ನ ತಿಂದು ಅವೂ ಸ್ವಲ್ಪ ಅವಾಗ್ಲಿಗೂ ಇವಾಗ್ಲಿಗೂ ವ್ಯತ್ಯಾಸ ಇದೆ. ಇದ್ದಾರೆ ನಮ್ಮ ತಂದೆಗಳು ಅಕ್ಕಪಕ್ಕ ಎಲ್ಲ ಇದೆ. ಹಳ್ಳಿಗಳೇ 8 ಕಿಲೋಮೀಟ್ರ್ ದೂರದಲ್ಲೆಲ್ಲ ಇದೆ. ನನಗೆ ಖುಷಿ ಪಡ್ತು, ಮತ್ತು ಓರಿ ಚೆನ್ನಾಗಿ ಕಾಣಿಸ್ತು ನಮ್ಮ ಕಣ್ಣಿಗೆ, ಅದರಿಂದ ತೊಗೊಂಡು. ಸರ್ ಬೆಡ್ಲೇನೇನು ಗೊತ್ತಿಲ್ಲ. ನಾವು ಚುಂಚನಕಟ್ಟೆ ಜಾತ್ರೆಯಲ್ಲಿ ತೊಗೊಂಡಿದ್ದು. ಹೊಳೆ ನರಸೀಪುರದ ಹತ್ರ ಕಿಂದ್ರಳ್ಳಿ ಮಲ್ಲೇಸಣ್ಣ ಅನ್ನೋರ ಹತ್ರ ನಾವು ತೊಗೊಂಡಿದ್ದು ಜಾತ್ರೆ. ಸರ್ ನಾವೊಂದು 3-4 ಕರಗಳು ಹಾಕೊಂಡು ಹೋಗಿದ್ದು ಜಾತ್ರೆಯಲ್ಲಿ, ಎಲ್ಲ ಮಾರ್ಬಿಟ್ಟು ಆಮೇಲೆ ನಾವು ಅಯ್ಯಂಗುಡಿ ಜಾತ್ರೆ ತೊಗೊಳ್ಳೋದ ಅಂತ ಇದ್ದು. ಈ ಕರ ನಮಗೆ ಸ್ವಲ್ಪ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತು, ಆಯಿತು ತೊಗೊಳ್ಳೋದ ಅಂತ ತೊಗೊಂಡು. ಸರ್ ಬಣ್ಣ, ಮುಖದ ಲಕ್ಷಣ, ಕೊಳ್ಳಿನ ಜಾಗ ಎಲ್ಲ ಚೆನ್ನಾಗಿದೆ. ಆದಷ್ಟು ನಮಗೆ ಖುಷಿ ಪಡೋಂಗಿದೆ. ಬೀಜದವರಿಗೆ ಒಳ್ಳೆ ಬಣ್ಣ ಇದೆ. ಹಾಂ ಸರ್ ಜಾತ್ರೆ ಎಲ್ಲ ಮಾಡ್ತೀವಿ ಸರ್. ಈ ಓರಿನ ನಾವು ಕೆಂಗಲ್ ಜಾತ್ರೆಗೆ ಹೋಗ್ಕೊಂಡು ಹೋಗಿದ್ದೀವಿ. ಅಲ್ಲಿ ಅಲ್ಲಾಗದಿರೋ ಕರಿನಲ್ಲಿ 28 ಕರ ಬಂದಿದ್ದು, ಅದರಲ್ಲಿ 3ನೇ ಸ್ಥಾನ ಮಾಡಾಕಿದ್ದು. ಬೀಗ ಹಾಕೊಂಡು ಹೋಗಿದ್ದು, ಅಲ್ಲೂ ಪ್ರೈಸ್ ಆಯಿತು. ಇಲ್ಲಿ ನಮ್ಮ ಪಕ್ಕ ಊರಲ್ಲಿ ಒಂದು 7 ಕಿಲೋಮೀಟ್ರ್ ಅಲ್ಲೂ ಹಾಕೊಂಡು ಹೋಗಿದ್ದು, ಅಲ್ಲೂ 5,000 ಬಹುಮಾನ ಕೊಟ್ಟರು. ಅಂದರೆ ಅಲ್ಲಿ ಬೀಜದವರಿಗೆ ಅಂತ ಏನು ಮಡಗಿರಲಿಲ್ಲ, ಕೂಟದ ಎತ್ತುಗಳಿಗೆ ಅಂದರೆ ಓರಿ ನೋಡಿಬಿಟ್ಟಿದ್ದೇನೆ. ಅವ್ರು ಏನು ಮಾಡಿದ್ರು ಕಮಿಟಿಯವರು, ಇಲ್ಲಪ್ಪ ಈ ಓರಿಗೆ ಕೊಡದೆ ಹೋದರೆ ಮರ್ಯಾದೆ ಹೋಗುತ್ತೆ, ನಮಗೆ ನಮ್ಮ ಜಾತ್ರೆ ಮರ್ಯಾದೆನೇ ಹೋಗುತ್ತೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಆ ಕಮಿಟಿಯವರೇ ಸೇರಿ ದುಡ್ಡು ಹಾಕಿ 5,000 ಬಹುಮಾನ ಕೊಟ್ಟರು. ಸರ್ ಓರಿ ನೋಡಿ ಅವ್ರು ಕ್ರಾಸಿಂಗ್ ಮಾಡಿಸ್ಕೋಬೇಕು. ಒಳ್ಳೊಳ್ಳೆ ಓರಿಗಳೆಲ್ಲಿದೆ ಮಾಡಿಸ್ಕೊಳ್ಳಿ. ಹಸುಗಳು ಚೆನ್ನಾಗಿರೋ ಹಸುಗಳಲ್ಲಿ ಅವ್ರು ಕರ ಬಿದ್ದರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಓರಿ ಚೆನ್ನಾಗಿತ್ತು ಅಂದರೆ ಹಸುನೂ ಚೆನ್ನಾಗಿರಬೇಕು. ಯಾವುದೋ ಒಂದು ಹಸು ತಂದುಬಿಟ್ಟು ಅದಕ್ಕೆ ಒಳ್ಳೆ ಓರಿ ಬಿಡಿಸಿದ್ರೆ ಅದ್ರೂ ಪ್ರಯೋಜನ ಇಲ್ಲ. ಒಳ್ಳೆ ಹಸು ಇದ್ದಾಗ ಒಳ್ಳೆ ಓರಿ ಬಿಡಿಸಿದಾಗ ಅದಕ್ಕೆ ಚೆನ್ನಾಗಿ ಕರ ಆಗುತ್ತೆ. ಹಸು ತಂದುಬಿಟ್ಟು ಒಳ್ಳೆ ಓರಿ ಬಿಡಿಸಿದಾಗ ಅದು ಅಂಥ ದೊಡ್ಡ ಓರಿ ಹಾಕಲ್ಲ. ಹಸುನೂ ಚೆನ್ನಾಗಿದೆ. ಮಾಮೂಲಿ ಬೇಸಿಗೆ ಟೈಮಲ್ಲೆಲ್ಲ ನೆಲ್ಲುಲ್ಲಿ ಹಾಕ್ತೀವಿ. ಈಗ ಮಳೆಗಾಲ ಟೈಮಲ್ಲಿ ಜೋಳದ ಕಡ್ಡಿ ಮತ್ತು ತಿಂಡಿ ಎಲ್ಲ ಹಾಕಿ ಹಾಲು ಮೊಟ್ಟೆ ಎಲ್ಲ ಕೊಡ್ತೀವಿ ಸರ್. ಅದೇ ಫುಡ್ ಚೆನ್ನಾಗಿ ಕೊಟ್ಟರೆ ಅದೇ ಚೆನ್ನಾಗಿ ಹಸ ಕೊಡ್ತೀವಿ. ರವೆ ಕೊಟ್ಟರೆ ಸರ್ ಸ್ಟ್ರಾಂಗ್ ಬರುತ್ತೆ ಓರಿ ಚೆನ್ನಾಗಾಗುತ್ತೆ. ಆಮೇಲೆ ಬಣ್ಣನೂ ಬರುತ್ತೆ ರವೆ ತುಪ್ಪ ಕೊಡೋದು. ಓರಿನೇ ತರ್ತೀವಲ್ಲ, ಈಗ ಒಂದಕ್ಕಿಂತ ಒಂದು ಬರ್ತಾರೆ ನಮ್ಮ ಹತ್ರ. ಈಗ ರಾಮನಗರದಿಂದ ಬರ್ತಾರೆ. ಈಗ ಅವ್ರು ಬಂದವ್ರನ್ನ ನಾವು ಇಲ್ಲ ಕೊಡಲ್ಲ ಅಂತ ಕಳ್ಸೋಕ್ಕೂ ಆಗಲ್ಲ. ವಿಶ್ವಾಸದಿಂದ ಅವತ್ತು ನಮ್ಮ ತಾತನ ಕಾಲದಿಂದ ವಿಶ್ವಾಸದಲ್ಲಿ ಅವರೇ ಅವತ್ತಿಂದ ಹುಡುಕೊಂಬರ್ತಾರೆ. ಬಂದಾಗ ನಾವು ಕೊಡಲ್ಲ ಅನ್ನೋಕ್ಕಾಗಲ್ವಲ್ಲ ಸರ್, ಹುಡುಕ್ಬೇಕು ಸರ್. ಈಗ ಮಾಡ್ತಾರೋ ಉದ್ಯೋಗನೇ ಇದು ಅಂದಮೇಲೆ ನಾವು ಮಾಡಲೇಬೇಕಲ್ಲ. ಉದ್ಯೋಗನೇ ಮಾಡಬೇಕಾದ್ರೆ ನಾವು ಅದಕ್ಕೆ ನಾವು ಈಗ ಸಂಬಂಧ ಬೆಳಿಬೇಕು ಅಂತಂದರೆ ನಾವು ಉಳಿಸ್ಕೊಬೇಕಲ್ಲ ಸರ್. ಕೊಟ್ಟು ತರೋದಿದ್ರೆ ಅಂತಲೇ ಉಳ್ಕೊಳ್ಳೋದು. ಮಹಾರಾಷ್ಟ್ರಕ್ಕೆ ಉತ್ತಮವಾದ ಜಾಸ್ತಿ ದುಡ್ಡು ನಾವು ಯಾರು ತೊಗೊಂಡು ಹೋಗಲ್ಲ. ಅವ್ರಿಗೆ ರೈಸಿಗೆ ಬೇಕಾದಂಥ ತೊಗೊಂಡೋಗ್ತಾರೆ. ಯಾಕೆಂದರೆ ನಾವು ಮಹಾರಾಷ್ಟ್ರಕ್ಕೆ ಓರಿ ಕೊಡಿಸಿರೋದ್ರಿಂದ ನಮಗೆ ಅನುಭವ ಇದೆ. ಅವರು ಉತ್ತಮವಾದಂಥದ್ದು ಅಂತ ಅಂದರೆ ಅವ್ರಿಗೆ ಗಟ್ಟಿ ಇರಬೇಕು, ರೈಸ್ಗೆ ಹಾಕಬೇಕು ಅಂತೇವು ತೊಗೊಂಡೋಗಿ. ಈ ಹಳ್ಳಿಕಾರ ಹಸುಗಳನ್ನ ಕಟ್ಟೋರು ಕಡಿಮೆ ಆಗಿದ್ದಾರಲ್ಲ ಸರ್. ಎಲ್ಲ ಓರಿನೇ ಕಟ್ಟಬೇಕು ಅಂತ ಅಂದರೆ ಹಸು ಕಟ್ಟೋರು ಯಾರು, ಅದನ್ನು ಸಂತತಿನ ಬೆಳೆಸೋರು ಯಾರು ಹೇಳಿ ಸರ್. ಇರುತ್ತೆ ಸರ್, ಒಳ್ಳೆ ಓರಿಗಳಿರುತ್ತೆ. ಈಗ ನಮ್ಮ ಸುತ್ತಲೆಲ್ಲ ಇದೆ, ಒಂದು 10-12 ಕಿಲೋಮೀಟ್ರ್ ದೂರದಲ್ಲೆಲ್ಲ ಇವೆ ಓರಿಗಳು. ಓರಿ ಅಂದರೆ ಈಗ ಅವ್ರಿಗೆ ಏನಾಗುತ್ತೆ ಅಂದರೆ ಸರ್, ಈಗ ಇಲಾತಿ ಹಸು ತೊಗೊಂಡ್ರೆ ಸಂಜೆ ಹೊತ್ತಿಗೆ 400-500 ರೂಪಾಯಿ ಸಂಪಾದನೆ. ಈಗ ನಾಟಿ ಹಸು ಮಡಿಕೊಂಡ್ರೆ ಒಂದು 9 ತಿಂಗಳು 1 ವರ್ಷಕ್ಕಂತ ಕಾಯ್ಬೇಕಲ್ಲ ಅನ್ನೋ ಪೇಷನ್ಸ್ ಇಲ್ಲ ಈಗ ರೈತರುಗಳನ್ನ. ಕರು ಹಾಕಿದ್ರೆ ಅದು 9 ತಿಂಗಳು 1 ವರ್ಷಕ್ಕಂಟ ಸಾಕಬೇಕು. ಅದು ಸಾಕಿ ನಾವು ಮಾಡೋಗಂಟ ಇಲ್ಲಿ ಸಂಪಾದನೆ ಮಾಡ್ಬೋದಲ್ಲ ಅಂತ ಇಲ್ಲಿ ಸೀಮೆ ಹಸುಗಳನ್ನ ಸಾಕೋಕ್ಕೆ ಇದು ಮಾಡ್ತಾರೆ ಅಷ್ಟೇ. ಅವರು ಜನಗಳಿಗೆ ಪೇಷನ್ಸ್ ಇಲ್ವಲ್ಲ ಸರ್. ಇವತ್ತು ಎಲ್ಲ ಏನಾಗಿದೆ ಅಂದರೆ ಎಲ್ಲ ದುಡ್ಡನ್ನ ಇದರಲ್ಲಿರೋದ್ರಿಂದ, ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋದು ಇರೋದ್ರಿಂದ 1 ವರ್ಷ ಕಾಯಬೇಕು ಅನ್ನೋ ಪೇಷನ್ಸ್ ಇಲ್ವಲ್ಲ ಜನಗಳ ಹತ್ರ. ನಮ್ಮಲ್ಲೂ ನಾಟಿ ಹಸುಗಳು ಸಾಕಿದ್ದಾರೆ ರೈತರು ಸರ್. ಒಂದು 8-9 ಇದೆ ನಾಟಿ ಅಂತ. 8-9 ನಾಟಿ ಸರ್. ಈಗ 1 ವರ್ಷ ಸಾಕದ ಅಂತ ನಮ್ಮ ತಂದೆಯವರೇ ಇದೊಂದು ವರ್ಷ ಇರಲಿ ಅದು ಇಟ್ಟಿರೋದಲ್ವ ಅಂತ ಸರ್. ಹಳ್ಳಿ ಕಾರ್ನ ಉಳಿಸ್ಲಿ, ಮನೆಗೆ ಒಂದು ಹಸು ಕಟ್ಕೊಳ್ಳಿ. ಇಲಾತಿ ಸೀಮೆ ಹಸುನೂ ಕಟ್ಟಿ ಅವ್ರು ಏನು ಬೇಡ ಅನ್ನಲ್ಲ. ಒಂದು ಹಸು ನಾಟಿ ಹಸು ಕೊಟ್ಕೊಂಡ್ರೆ ಹಳ್ಳಿ ಕಾರ್ ಸಂತತಿ ಬೆಳ್ಕೊಂಡು ಹೋಗುತ್ತೆ. ಈಗ ನಮಗೆ ಮೈಸೂರು ರೋಡಿಂದ ಅಲ್ಲಿ ಬೀಜಿನಹಳ್ಳಿ, ಎಮ್ಮೆ ಕೊಪ್ಪಲು, ರೆಡ್ಡಿ ಕೊಪ್ಪಲು ಅಂತ ಊರುಗಳಿದೆ. ಸೋಮನಹಳ್ಳಿ ಅಂತಿದೆ.
ಆ ಬನ್ನಿಕುಪ್ಪೆ ತಾಯಿಂದನೂ ಹಸ ಬರ್ತವೆ ಸರ್ ನಮಗೆ. ಒಂದು 20 ಕಿಲೋಮೀಟ್ರಿಂದ ಬರ್ತವೆ ಮೈಸೂರು ಕಡೆಯಿಂದ. ಈ ಕಡೆ ನಮ್ಮ ಪಿರಿಯಾಪಣ್ಣ ಸೈಡಿಂದ ಕಲ್ಲಳ್ಳಿ, ಅರಸು ಕಲ್ಲಳ್ಳಿ ಅಂತ ಇದೆ, ಅಲ್ಲಿಂದ ಹಾಕೊಂಬರ್ತಾರೆ. ಆಮೇಲೆ ಈ ಕಡೆ ಕಟ್ಟೆಮಾಳವಾಡಿಯಿಂದ ಹಾಕೊಂಬರ್ತಾರೆ. ತಾತನ ಕಾಲದಿಂದನೂ ಯಾರೂ ರೆಸಿಪ್ಟೇ ಮಾಡಿರಲಿಲ್ಲ. ನಮ್ಮ ತಾತವರು ಅವತ್ತಿಂದನೂ ಮಾಡೋರೆ, ಇವತ್ತು ಮಡಿಕೊಂಡಿದ್ದೀವಿ. ಅವ್ರ ಹೆಸರಲ್ಲೇ ಇದೆ, ನಾವೇನು ಚೇಂಜ್. ಓರಿ ನರಸಿಂಹಯ್ಯ ಅಂತ ಸರ್, ತಂದೆಯವ್ರ ಹೆಸರು ತಮ್ಮಯ್ಯಣ್ಣ ಅಂತ, ಮರಿಯಪ್ಪ ಅಂತ ಅವ್ರ ಹೆಸರು, ತಮ್ಮಯ್ಯಣ್ಣ ಅಂತ. ಒಳ್ಳೆ ಊರಿ, ಉತ್ತಮವಾದ ಊರಿ, ಒಳ್ಳೆ ಚುಂಚನಕಟ್ಟೆ ಜಾತ್ರೆಗೆ ಹೆಸರುವಾದಂಥ ಊರಿನೇ ನಾವು ತಗೊಳ್ತಿದ್ದು. ನಮ್ಮ ತಂದೆಯರು ಅವಾಗಿಂದ ಕೊಡ್ತಿದ್ದು. ಆದ್ದರಿಂದ ಇದು ಒಂದು ಒಳ್ಳೆ ಊರಿಂದಲೇ ತೊಗೊಂಡು, ಇದು ಎರಡಲ್ಲೂ ಉತ್ತಮವಾಗಿದೆ. ಮತ್ತು ಈ ಎರಡಲ್ಲಿಗೆ ಇಷ್ಟು ಉದ್ದ ಪನ್ನ, ಇಷ್ಟು ಹೈಟು ವೆಯ್ಟು ಇಷ್ಟು ಇರೋದು ಇಲ್ಲ. ನಾವು ಇಲ್ಲಿವರೆಗೂ ನೋಡಿದ್ವಿ, ಆದ್ರೂ ಸೌಮ್ಯ ಸ್ವಭಾವ, ಒಳ್ಳೆ ಸಾಧು ಗುಣ ಚೆನ್ನಾಗಿದೆ ಆಯಿತಾ. ಎಲ್ಲದಕ್ಕೂ ಅನುಕೂಲವಾಗಿದೆ. ಇದು ಎಲ್ಲ ಬುದ್ಧಿ ಇದು ಎಲ್ಲ ಚೆನ್ನಾಗಿದೆ. ಇದು ಕ್ರಾಸ್ ಮಾಡೋದು ತುಂಬ ಚೆನ್ನಾಗಿದೆ. ಸಾಧುವಾಗಿದೆ ಸರ್. 10 ಓರಿಗೆ ಇದು 100 ಓರಿಗೆ ಒಂದು ಓರಿ ಸಿಕ್ಕೋದು ಆತ. 100 ಓರಿಲಿ ಒಂದೇ ಓರಿ ಆ ಥರದ್ದು, ಅಂಥ ಸೌಮ್ಯ ಸ್ವಭಾವದ್ದು, ಅಂಥ ಒಳ್ಳೆ ಉತ್ತಮವಾದ ಓರಿ ಸಿಗೋದು ಒಂದೇ. ಇದೊಂದು ನಮಗೆ ಸಿಕ್ಕಿದೆ ಅನುಭವ. ಜಾತ್ರೆಯಲ್ಲಿ ಉತ್ತಮವಾದ ಓರಿಗೆ ಯಾವಾಗಲೂ ಒಳ್ಳೆ ವಿಶೇಷವಾದ ಬಹುಮಾನ, ವಿಶೇಷವಾದ ಜನ. ಮತ್ತು ನಮ್ಮ ತಂದೆಯವ್ರ ಕಾಲದಿಂದ ಮಹಾರಾಷ್ಟ್ರದಿಂದ ಬರ್ತಿದ್ರು, ಲೋಡ್ಗಟ್ಟಲೆ ಓರಿ ಕೊಡ್ತಿದ್ವಿ. ಇವರು ಆಗಿಂದನೂ ನಮ್ಗೆ ಬರ್ತಾ ಇರ್ತಾರೆ. ಆ ತಳಿನ ನಾವು ಸಂತತಿಯಿಂದ ಉಳಿಸ್ಕೊಂಡ್ಬಂದಿದ್ದೀವಿ ಇಲ್ಲಿವರೆಗೂ. ಹಿಂಗೆ ಮುಂದುವರಿಸ್ಬೇಕು ಅಂತ ನಮ್ಮ ಆಸೆ ಇದೆ. ಅಂದರೆ ಸರ್, ನಮ್ಮ ಕರ್ನಾಟಕದಲ್ಲಿ ಓರಿ ಕಡಿಮೆ ಆಗಿದೆ. ಈ ಇತ್ತೀಚೆಗೆ ಅಂತಂದರೆ ಈ ಓರಿ ಸಾಕುವಂಥ ಇದು ಉತ್ತೇಜನ ಕೊಟ್ಟು ಸಾಕ್ತಕ್ಕಂಥವ್ರು ಕಡಿಮೆ ಆಗಿದ್ದಾರೆ. ಆದರೆ ಕೆಲವು ವರ್ಷ ಬೆಳ್ಳೆಷ್ಟು ಎಣಿಕೆ ಎಷ್ಟು ಆದಷ್ಟು ಮಾತ್ರ ಸಾಕ್ತಾರೆ ಇವಾಗ. ಅದರಲ್ಲೂ ಒಳ್ಳೆ ಉತ್ತಮವಾದ ಸಾಕ್ತಾ ಇದ್ದಾರೆ. ಮಹಾರಾಷ್ಟ್ರಕ್ಕೆ ಹೋಗದೆ ಇದ್ರೆ ನಮ್ಗೆ ಓರಿಗೆ ಬೆಲೆ ಆಗದೆ. ಮಹಾರಾಷ್ಟ್ರಕ್ಕೆ ಹೋಗಲೇಬೇಕು ಅವು. ಯಾಕೆ ಅಂದರೆ ಅಲ್ಲಿ ರೈಸ್ಗೆ ಇಲ್ಲಿಂದ ಹೋಗಿದ್ರೆ ಇದು ಈ ಕರ್ನಾಟಕದಲ್ಲಿ ಮೈಸೂರು ಓರಿ ಅಂದರೆ ಹೆಸರುವಾಸಿಗೆ ಮೇಲೆ ರೈಸ್ಗೆ ಅಂದರೆ. ಮಹಾರಾಷ್ಟ್ರಕ್ಕೆ ನಮ್ಮ ತಂದೆಯವ್ರ ಕಾಲದಿಂದ ಕೊಟ್ಟಿದ್ದೀವಿ ಸರ್. ನನಗೀಗ 57-58 ವರ್ಷ. ನಮ್ಮ ತಂದೆಯವರು ನಾವು ಹುಟ್ಟೋದು ಮೊದಲಿಂದನೂ ಕಟ್ತಿದ್ರು. ಅವಾಗಿಂದನೂ ಇದು ಮಾಡ್ತಾರೆ. ನಮ್ಮ ಅಣ್ಣವ್ರು ಬರ್ತಾರೆ ಸಂಪರ್ಕಕ್ಕೆ, ಒಂದು ಸ್ವಲ್ಪ ಮಾತಾಡೋಣ.